ಪ್ರತಿಯೊಬ್ಬರ ಮನೆಯಲ್ಲಿ ಹಬ್ಬದ ವಾತಾವರಣ ಬರೋದು ರಂಗೋಲಿಯಿಂದ. ಈ ರಂಗೋಲಿ ಬಿಡಿಸುವುದು ಅನಾದಿ ಕಾಲದಿಂದಲೂ ರೂಢಿಯಲ್ಲಿರೋ ಸಂಪ್ರದಾಯ. ಈಗಲೂ ಕೂಡ ಬಣ್ಣ ಬಣ್ಣದ ವಿವಿಧ ವಿನ್ಯಾಸದ ರಂಗೋಲಿಗಳು ತನ್ನದೇ ಆದ ವೈಶಿಷ್ಟ್ಯದಿಂದ ಹಬ್ಬ ಹರಿದಿನಗಳಂತಹ ಶುಭ ಸಮಾರಂಭಗಳಿಗೆ ವಿಶೇಷ ಮೆರುಗು ನೀಡುತ್ತದೆ. ಹಾಗಾದ್ರೆ ನಮ್ಮ ಸಿರಿಸಖಿಯೊಬ್ಬರು ಫ್ಲೋಟಿಂಗ್ ರಂಗೋಲಿಯನ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾರೆ ನಿಮಗಾಗಿ ನೋಡಿ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಸಿರಿ ಕಾರ್ಯಕ್ರಮದಲ್ಲಿ ಫ್ಲೋಟಿಂಗ್ ರಂಗೋಲಿ ಮಾಡೋದು ಹೇಗೆ ಅಂತ ನೋಡೋಣ. ಫ್ಲೋಟಿಂಗ್ ರಂಗೋಲಿ ಅಂದ ತಕ್ಷಣ ಒಂದು ಲಿಕ್ವಿಡ್ ಇರಬೇಕು. ಸೊ ಲಿಕ್ವಿಡ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ನೀರು ಒಳಗೆ ರಂಗೋಲಿ ಕಾಣಿಸೋ ಥರ ಹೇಗೆ ಮಾಡೋದು ಅಂತ ನೋಡೋಣ. ಫ್ಲೋಟಿಂಗ್ ರಂಗೋಲಿ ಮಾಡೋದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್: ಸ್ಟೀಲ್ ತಟ್ಟೆ, ಕಲರ್ ರಂಗೋಲಿ ಪೌಡರ್, ಬ್ರಷಸ್, ಕಾಟನ್ ಬಡ್ಸ್, ಸ್ಪಾಂಜ್, ಪೆಟ್ರೋಲಿಯಂ ಜೆಲ್ಲಿ ಮತ್ತು ನೀರು. ಈಗ ರಂಗೋಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಒಂದು ಫ್ಲ್ಯಾಟ್ ಬ್ರಷ್ ತಗೋಬೇಕು. ಫ್ಲ್ಯಾಟ್ ಬ್ರಷ್ನಲ್ಲಿ ಪೆಟ್ರೋಲಿಯಂ ಜೆಲ್ಲಿನಲ್ಲಿ ಒಂದು ಡ್ರಾಯಿಂಗ್ ಮಾಡ್ಕೋಬೇಕು. ಸೊ ಈ ರೀತಿ ಫುಲ್ಲು ನಾವು ಡಿಪ್ ಮಾಡ್ಕೋಬೇಕು ಪೆಟ್ರೋಲಿಯಂ ಜೆಲ್ಲಿನ. ಫ್ರೀ ಹ್ಯಾಂಡ್ ಬರೋರು ಫ್ರೀ ಹ್ಯಾಂಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಟೆನ್ಸಿಲ್ ಮಾಡಿಕೊಂಡು ಅದ್ರ ಪ್ರಕಾರ ಮಾಡ್ಕೋಬೋದು. ಈ ಪೆಟ್ರೋಲಿಯಂ ಜೆಲ್ಲಿ ಬಂದು ಫುಲ್ಲು ನೀಟಾಗಿ ಹಚ್ಚಬೇಕು, ಎಲ್ಲೂ ಗ್ಯಾಪ್ ಇರಬಾರ್ದು. ಗ್ಯಾಪ್ ಇದ್ದರೆ ಆ ಜಾಗದಲ್ಲಿ ರಂಗೋಲಿ ಹಚ್ಕೊಳ್ಳಲ್ಲ. ಸೊ ಈ ರೀತಿ ನಾವು ಡಿಸೈನ್ನ ಕ್ರಿಯೇಟ್ ಮಾಡ್ಕೋಬೇಕು. ಇದೇ ರೀತಿ ಆಲ್ 4 ಸೈಡ್ಸ್ ಹಾಕೋಬೇಕು ನಾವು. ಪೆಟ್ರೋಲಿಯಂ ಜೆಲ್ಲಿನ 4 ಲೀಫ್ ಬರೋ ಥರ ಹಾಕ್ಕೊಂಡಿದ್ದೀನಿ. ಗ್ಯಾಪ್ ಎಲ್ಲೂ ಇಲ್ದಿರ ನಾವು ಪೆಟ್ರೋಲಿಯಂ ಜೆಲ್ಲಿನ ಅಪ್ಲೈ ಮಾಡ್ಕೋಬೇಕು. ಇವಾಗ ನಾನು ಸೈಡಲ್ಲಿ ಗ್ಯಾಪ್ಸ್ ಇದೆ, ಟ್ರಯಾಂಗಲ್ ಶೇಪ್ನಲ್ಲಿ ಒಂದು ಇದು ಮಾಡೋಣ. ಅದು ಮೇನ್ ಫಿಲ್ಲಿಂಗ್ಗೆ ಅಂತ ನಾನು ಮಾಡ್ತಾ ಇರೋದು. ಆಲ್ ದ 4 ಸೈಡ್ಸ್ ಫಿಲ್ ಮಾಡ್ಕೋಬೇಕು. 4 ಕಾರ್ನರ್ಸ್ನಲ್ಲೂ ಟ್ರಯಾಂಗಲ್ ಶೇಪ್ ಮಾಡ್ಕೊಂಡಿದ್ದೀವಿ. ಆ ಪೆಟಲ್ಸ್ ಮೇಲೆ ಡಾಟ್ಸ್ ಬರೋ ಥರ ಇಟ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಮೇಲೆ ಸ್ವಲ್ಪ ಗ್ಯಾಪ್ಸ್ ಇದೆ ನಮಗೆ, ಅಲ್ಲಿ ಒಂದು ಲೈನ್ ಆಗಿ ಹಾಕ್ಕೊಳ್ಳೋಣ. ಈಗ ನಾವು ಪೆಟ್ರೋಲಿಯಂ ಜೆಲ್ಲಿನಲ್ಲಿ ಎಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಕಲರ್ ರಂಗೋಲಿ ಹೇಗೆ ಫಿಲ್ ಮಾಡೋದು ಅಂತ ನೋಡೋಣ. ನಮಗೆ ರಂಗೋಲಿ ಪೌಡರ್ ಅಂಗಡೀಲಿ ಹಿಂಗೆ ಸಿಗುತ್ತೆ ಕಲರ್ದು, ಮತ್ತು ಇದು ನೈಲಾನ್ ರಂಗೋಲಿ ಪೌಡ್ರು. ಇದೆರಡನ್ನ ಮಿಕ್ಸ್ ಮಾಡ್ಕೋಬೇಕು ನಾವು. ಈಗ ನಾನು 5 ಕಲರ್ ರಂಗೋಲಿ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ಗೆ ಯೆಲ್ಲೋ ಕಲರ್ ಬಳಸ್ತಾ ಇದ್ದೀನಿ. ಈಗ ಸೆಂಟ್ರಲ್ಲಿ ಒಂದು ಬಿಂದು ಆಕಾರದಲ್ಲಿ ಒಂದು ಸರ್ಕಲ್ ಫಾರ್ಮ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ನೆಕ್ಸ್ಟ್ ಇದು ಪಿಂಕ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಫ್ಲವರ್ ಥರ ಬರೋ ಥರ ಹಾಕ್ಕೊಳ್ಳೋಣ. ಇದೇ ರೀತಿ ನಾವು 4 ಕಡೆ ನಾವು ಫಿಲ್ ಮಾಡ್ಕೋಬೇಕು. ಈಗ 4 ಕಡೆ ನಾವು ಪೆಟಲ್ಗೆ ಪಿಂಕ್ ಕಲರ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪಿಂಕ್ ಫಿನಿಶ್ ಮಾಡಿದ್ದೀನಿ. ಇವಾಗ ಗ್ರೀನ್ ಕಲರ್ ತಗೊಂಡು ನಾವು ಇಲ್ಲಿ ಟ್ರಯಾಂಗಲ್ ಶೇಪ್ ಮಾಡ್ಕೊಂಡ್ವಲ್ವ, ಅಲ್ಲಿಗೆ ಫಿಲ್ ಮಾಡೋಣ. ಇದೇ ರೀತಿ 4 ಕಡೆ ಹಾಕೋಬೇಕು. ಈಗ ಈ ಪೌಡರ್ನ ಫಿನಿಶ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನಾನು ಪರ್ಪಲ್ ಕಲರ್ ತೊಗೊಂಡಿದ್ದೀನಿ. ಅದನ್ನು ಈಗ ಒಂದು ಲೈನ್ಸ್ ಥರ ಹಾಕ್ಕೊಂಡ್ವಲ್ವ, ಅದಕ್ಕೆ ಫಿಲ್ ಮಾಡ್ಕೊಳ್ಳೋಣ. ಇದೇ ರೀತಿ 4 ಸೈಡ್ಸು ಹಾಕೋಬೇಕು. ಈಗ ನಾನು 4 ಕಲರ್ಸ್ ರಂಗೋಲಿ ಪೌಡ್ರ್ ಹಾಕಿದ್ದೀನಿ ಡಿಸೈನ್ಗೆ. ಈಗ ಮತ್ತೆ ನಾನು ಯೆಲ್ಲೋ ಕಲರ್ ತೊಗೋತಾ ಇದ್ದೀನಿ. ಆ ಸರ್ಕಲ್ಸ್ ಇತ್ತಲ್ವ, ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಈಗ ಡಿಸೈನ್ ಎಲ್ಲ ರಂಗೋಲಿ ಪೌಡರ್ನಲ್ಲಿ ಫಿಲ್ ಮಾಡಿದ್ದೀನಿ. ಇವಾಗ ಎಕ್ಸ್ಟ್ರಾ ಇರೋ ರಂಗೋಲಿ ಪೌಡರ್ನ ಒಂದು ಪೇಪರ್ಗೆ ಚೆಲ್ಕೊಳ್ಳೋಣ.
ಇವಾಗ ಎಕ್ಸ್ಟ್ರಾ ಇರೋದೆಲ್ಲ ರಿಮೂವ್ ಮಾಡಿದ್ದೀನಿ, ಪೇಪರ್ನಲ್ಲಿ ಚೆಲ್ಕೊಂಡಿದ್ದೀನಿ. ಇವಾಗ ಇನ್ನೂ ಒಂದು ಸ್ವಲ್ಪ ಔಟ್ಲೈನ್ಸ್ ಕ್ರಿಯೇಟ್ ಮಾಡ್ಕೋಬೇಕು ನಾವು. ಅದನ್ನು ಬಡ್ಸಿಂದ ಕ್ಲೀನ್ ಮಾಡ್ಕೊಳ್ಳೋಣ, ಗ್ಯಾಪ್ಸ್ನಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಈ ರೀತಿ ನಾವು ಕ್ಲೀನ್ ಮಾಡ್ಕೋಬೇಕು. ಸೈಡ್ಸ್ನಲ್ಲಿ ಸ್ವಲ್ಪ ರಂಗೋಲಿ ಪೌಡ್ರೆಲ್ಲ ಬಂದಿರುತ್ತೆ, ಸ್ಪಾಂಜಲ್ಲಿ ನಾವು ಎಲ್ಲ ರಿಮೂವ್ ಮಾಡ್ಕೋಬೇಕು. ಪ್ಲಸ್ ಎಲ್ಲೂ ಗ್ಯಾಪ್ಸ್ನಲ್ಲೂ ಪೌಡ್ರ್ ಇಲ್ದಿರ ನಾವು ನೋಡ್ಕೋಬೇಕು. ಈಗ ಡಿಸೈನ್ ಎಲ್ಲ ರೆಡಿಯಾಗಿದೆ. ನಾವೀಗ ನೀರು ಹಾಕಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಈ ರೀತಿ ಸ್ಲೋ ಆಗಿ ಹಾಕ್ಕೊಳ್ಳಿ ಒಂದು ಕಾರ್ನರಲ್ಲಿ. ಎಲ್ಲಿ ಪೆಟ್ರೋಲಿಯಂ ಜೆಲ್ಲಿ ಸರಿಯಾಗಿ ಫಿಲ್ ಆಗಿಲ್ವೋ ಅಲ್ಲಿ ಕಲರ್ ಕೂತ್ಕೊಳ್ಳಲ್ಲ, ಅದರ್ವೈಸ್ ಎಲ್ಲ ಕಡೆ ಕಲರ್ ಕೂತಿರುತ್ತೆ. ಈಗ ಫ್ಲೋಟಿಂಗ್ ರಂಗೋಲಿ ರೆಡಿಯಾಗಿದೆ. ಈಗ ಫ್ಲೋಟಿಂಗ್ ರಂಗೋಲಿ ಹೇಗೆ ಮಾಡೋದು ಅಂತ ನೋಡಿದ್ದೀರಾ. ಇದೇ ರೀತಿ ನೀವು ಒಂದು ಫಂಕ್ಷನ್ಗಳಲ್ಲಿ, ಹಬ್ಬಗಳಲ್ಲಿ ಈ ರೀತಿ ಡಿಫ್ರೆಂಟ್ ಆಗಿರೋ ಫ್ಲೋಟಿಂಗ್ ರಂಗೋಲಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ. ನೋಡಿದ್ರಲ್ಲ ಸಿರಿ ಸಖಿಯರೇ, ಹಬ್ಬದ ವಾತಾವರಣ ಸೃಷ್ಟಿಸುವ ಮತ್ತಷ್ಟು ಮೆರುಗನ್ನ ಹೆಚ್ಚಿಸುವ ವಿಭಿನ್ನ ಶೈಲಿಯ ಫ್ಲೋಟಿಂಗ್ ರಂಗೋಲಿಯನ್ನ ನೀವು ಕೂಡ ಮನೆಯಲ್ಲಿ ಒಳಾಂಗಣದಲ್ಲಿ ಇದೇ ರೀತಿಯ ಬಣ್ಣ ಬಣ್ಣದ ಫ್ಲೋಟಿಂಗ್ ರಂಗೋಲಿಯ ಚಿತ್ತಾರವನ್ನ ಬಿಡಿಸಿ ಮನೆಯ ಅಂದವನ್ನ ಮತ್ತಷ್ಟು ಹೆಚ್ಚಿಸಿ ಬರುವ ಅತಿಥಿಗಳಿಗೆ ಅಟ್ರಾಕ್ಟಿವ್ ಆಗಿ ಕಾಣುವಂತೆ ಮಾಡಿ.